ತುಂಬಾ ಏನ್ ಅಲಂಕಾರ ಮಾಡಿಲ್ಲ, ಆದ್ರೂ ತುಂಬಾನೇ ಮುದ್ದಾಗಿದೆ. ಹಾಗಾದ್ರೆ ಒಂದ್ಸಲ ಮಂಗಳಾರತಿ ಮಾಡ್ಬಿಡಮ್ಮ. ಅತ್ತಿಗೆ ಜಾಸ್ತಿ ಆಯ್ತದ್ಕೆ ನಿಮ್ದು. ಅಣ್ಣ, ಏನಣ್ಣ ನಿನ್ ವೇಷ? ಯಾಕೆ ಹಿಂಗ್ ಕೂತಿದ್ಯಾ? ಅಣ್ಣ, ನೀನ್ ತಾನೆ ನಾನ್ ಹೋಗಲ್ಲ ಅಂದ್ರು ಬೆಳಿಗ್ಗೆ ರಾಘವ್ ಬಂದ ತಕ್ಷಣ ಹೋಗು ಬಿಟ್ಟ, ಹೋಗು ಕಂದ ಅಂತ ಕಳ್ಸ್ಕೊಟ್ಟಿದ್ದು. ಹೌದು, ಹೇಳಿದ್ ನಾನೇ. ಮತ್ತ ಅದಕ್ಕೆ ಅಲ್ಲೇ ಹೋಗಿ ಇಷ್ಟೊತ್ತಿದ್ಬಿಟ್ರೆ ಹೋದ್ವಾ, ಪೂಜೆ ಮಾಡಿದ್ವಾ, ಬಂದ್ವಾ ಅನ್ನೋ ತರ ಇರ್ಬೇಕು. ನಮ್ಮನ್ನ ಮರ್ತ್ಬಿಟ್ಟು ಅಲ್ಲೇ ಇದ್ಬಿಟ್ರೆ? ಏಯ್, ಒಂದು ಬಿಟ್ಟ ಅಂದ್ರೆ ನಾನು ನಿಮ್ನೆಲ್ಲ ಮರಿತೀನ? ಇಲ್ ನೋಡೋಣ, ಆ ದೇವ್ರೆ ಬಂದು ನಿಂಗ್ ಸ್ವರ್ಗದಲ್ಲಿ ಜಾಗ ಕೊಡ್ತೀನಿ, ನನ್ ಪಕ್ಕದಲ್ಲಿ ಬಾ ಕೂತ್ಕೋ ಅಂತ ಹೇಳಿದ್ರು ನಾನೇನ್ ಹೇಳ್ತೀನಿ ಗೊತ್ತಾ? ನಮ್ಮ ಅಣ್ಣ ಅದ್ಕೇನ್ ಬಿಟ್ಟು ನಾನು ಎಲ್ಗೂ ಬರಲ್ಲ ಅಂತ ಹೇಳ್ತೀನಿ. ನನಗೆ ಆತರ ಎಲ್ಲ ಮಾತಾಡ್ತೀಯ ನೀನು? ನಿನಗೊಬ್ನಿಗೇನ ಕೋಪ ಬರೋದು? ನಂಗೂ ಕೋಪ ಬಂದಿದೆ. ನಾನು ಯಾರ ಜೊತೆನೂ ಮಾತಾಡಲ್ಲ. ಅಯ್ಯೋ, ಮೊದ್ಲು ಗಣೇಶ, ಈಗ ಮೌನ ಗೌರಿ. ಶಂಕ್ರು, ಅಮ್ಮೋರೆ, ನಿಂಗೆ ಯಾರಾದ್ರೂ ಅರ್ಚಕ್ರು ಪರಿಚಯ ಇದಾರ? ಯಾಕಮ್ಮೋರೆ? ಏನ್ ಮಾಡೋದು, ಪೂಜೆ ಮಾಡಕ್ ಬಂದಿದ ಅರ್ಚಕ್ರೆ ದೇವ್ರಾಗ್ ಕುತ್ಕೊಂಡ್ಬಿಟ್ಟಿದಾರಲ್ಲ. ಯಾರಾದ್ರೂ ಮಹಾಮಂಗಳಾರತಿ ಮಾಡ್ಬೇಕಲ್ವಾ? ಅದಕ್ಕೆ ನೀವೇ ಇದ್ದೀರಲ್ಲ ಅಮ್ಮೋರೆ. ಶಂಕ್ರು, ಏನಪ್ಪಾ ನಿನಗೆ ಬುದ್ಧಿ ಇಲ್ವಾ? ಸುಶಾಂತ್ ಹೆಂಡತಿ ಶಾಂತಿ ಮಂತ್ರನ ಕರಿತಾ ಇದ್ಯಾ? ಮಂತ್ರ ಬಂದ ಮನೆ ಸೇರ್ಕೊಂಡಿದ್ದಾಳ ಅಷ್ಟೇ. ಶಾಂತಿ ನಿವಾಸದ ಸೊಸೆ ಶಾಂತಿ. ಮಂತ್ರ ಬಂದ್ರ? ಬನ್ನಿ ಊಟ ಮಾಡಿ. ಊಟ ಬೇಡ. ಸರಿ. ಮಂತ್ರ, ಒಂದು ನಿಮಿಷ. ನನಗೆ ನಾಳೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನನ್ನ ಫ್ರೆಂಡ್ ಒಬ್ಬ ತುಂಬ ಕ್ಲೋಸ್ ಫ್ರೆಂಡು, ಅವನ ಮನೇಲಿ ಒಂದು ಶುಭ ಕಾರ್ಯ ಇದೆ, ನಾನು ಹೋಗಲೇಬೇಕು. ನಾಳೆ ಹೋದರೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಬೇರೆ ಅಲ್ವಾ, ಹೋಗದೆ ಇರೋಕ್ಕಾಗಲ್ಲ. ಅದಕ್ಕಿಂತ ಮುಖ್ಯವಾದ್ದು ಇನ್ನೊಂದು ವಿಷಯ ಇದೆ. ನಾಳೆ ನೀವು ನಾನು ಸಿಟಿಯಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ. ಸಿಟಿಯಿಂದ ದೂರನಾ? ಯಾಕೆ? ತುಂಬಾ ಮುಖ್ಯವಾದ ವಿಷಯ ಅಂತ ಹೇಳಿದ್ನಲ್ಲ, ನೀವೇ ಅಲ್ಲಿಗೆ ಬಂದು ನೋಡಿ. ಅದು ನಮ್ಮಿಬ್ರ ಜೀವನಕ್ಕೂ ಸಂಬಂಧಪಟ್ಟಿರೋ ವಿಷಯ. ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ ಮಂತ್ರ, ಎಲ್ಲಿಗೆ, ಯಾಕೆ ಅಂತ ಹೇಳಿಲ್ಲ ಅಂದ್ರೆ ಏನ್ ತಿಳ್ಕೊಬೇಕು ನಾನು? ಎಲ್ಲಿಗೆ ಯಾಕೆ ಅಂತ ಕೇಳಿಲ್ಲ ಅಂದ್ರೆ ನಿದ್ದೆನೆ ಬರಲ್ವಾ? ಹೇಳಿಲ್ಲ ಅಂದ್ರೆ ಜೊತೆಗೆ ಬರಲ್ವಾ? ಅಲ್ಲ ಮಂತ್ರ, ಅವ್ನು ನನಗೆ ತುಂಬಾ ಬೇಕಾಗಿರೋ ಫ್ರೆಂಡು. ಅದಕ್ಕಿಂತ ಬೇಕಾಗಿರೋ ಮುಖ್ಯವಾಗಿರೋ ಕೆಲ್ಸಕ್ಕೆ ನಾನು ಕರೀತಾ ಇರೋದು. ನಾಳೆ ನಮ್ ಜೀವನ ಚೆನ್ನಾಗಿರ್ಬೇಕು, ರಾಘವ್ ಚೆನ್ನಾಗಿರ್ಬೇಕು. ಅವನಿಗೋಸ್ಕರ ಆಸ್ತಿ ಮಾಡೋದ್ ಬೇಡ್ವಾ? ಎಷ್ಟ್ ದಿನ ಅಂತ ಹಿಂಗೆ ಇರೋದು? ಎಷ್ಟ್ ದಿನ ಅಂತ ನಿಮ್ಮ ಅಣ್ಣನ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಇಲ್ಲೇ ಇರ್ತೀರಾ? ವೀರಣ್ಣನ ಹತ್ರ ದುಡ್ಡು ತಗೊಂಡ್ರಿ ತಾನೆ, ಅದಕ್ಕೋಸ್ಕರ ಪಾರ್ಟ್ನರ್ಶಿಪ್ಪೇ ಕೊಟ್ಬಿಟ್ರಿ. ನಮ್ ಕಂಪನಿ ಅರ್ಧ ಹೋದಂಗೆ. ಹೀಗೆ ಆದ್ರೆ ಹೇಗೆ? ನನ್ಗೆ ದೊಡ್ಡ ಕನ್ಸಿದೆ ಸುಶಾಂತ್. ಆ ಕನ್ಸು ನನ್ಸ್ ಮಾಡ್ಬೇಕು ಅಂದ್ರೆ ನಾವ್ ರಿಸ್ಕ್ ತಗೊಳ್ಳೇಬೇಕು. ಇದೊಂದು ರಿಸ್ಕ್ ತಗೊಂಡ್ರೆ ಕೋಟಿಗಟ್ಟಲೆ ದುಡ್ಡು ಬರುತ್ತೆ. ಅದಾದ್ಮೇಲೆ ನಮ್ ಲೆವೆಲ್ಲೇ ಚೇಂಜ್ ಆಗ್ಬಿಡುತ್ತೆ. ನೋಡಿ, ನಿಮಗ್ ನಾನು ಏನ್ ಹೇಳಿದ್ರು ಅರ್ಥ ಆಗಲ್ಲ. ನಾಳೆ ನನ್ ಜೊತೆ ಬನ್ನಿ ಅಷ್ಟೇ. ಸರಿ ಸರಿ, ನೀನು ಇಷ್ಟು ಹೇಳ್ತಿದ್ಯಾ ಅಂದ್ರೆ ನನ್ನ ಫ್ರೆಂಡ್ ಫಂಕ್ಷನ್ ಏನು ಮುಖ್ಯ ಅಲ್ಲ ಬಿಡು. ಸರಿ, ನಾಳೆ ಅಲ್ಲಿ ಹೋಗ್ತೀವಲ್ಲ, ಆ ಜಾಗದಲ್ಲಿ ನಾನೇನ್ ಮಾಡ್ಬೇಕು ಅಂತನಾದ್ರೂ ಹೇಳು. ಏನಿಲ್ಲ ಸುಶಾಂತ್, ನನಗ್ ಬಂದಿರೋ ಆಫರು ಸತ್ಯನ ಸುಳ್ಳ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ನಾಳೆ ವಾಪಸ್ ಬರೋದು ಸ್ವಲ್ಪ ಲೇಟ್ ಆದ್ರೂ ಆಗ್ಬೋದು. ಅಲ್ಲೇ ಉಳ್ಕೊಂಡು
ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಬಂದ್ರಾಯ್ತು. ಬೆಳಿಗ್ಗೆ ಬೇಗ ಹೊರಡ್ಬೇಕು, ಅರ್ಥ ಆಯ್ತಾ? ಮತ್ತೇನ್ರಿ ಯೋಚನೆ ಮಾಡ್ತಿದ್ದೀರಾ? ಸರಿ, ನೀನ್ ಎಲ್ಲಿಗೆ ಕರೆದ್ರೂ ನಾನು ಬರ್ತೀನಿ, ಓಕೆನಾ? ನಿನ್ ಜೊತೆಲಿ ಬರಲ್ಲ ಅಂತ ಯಾವತ್ತಾದ್ರೂ ಹೇಳಿದ್ದೀನ ನಾನು? ಇರು, ಅವನೇ ಫೋನ್ ಮಾಡ್ತಿದ್ದಾನೆ, ಒಂದ್ ಮಾತು ಹೇಳಿ ಬರ್ತೀನಿ. ನಾಳೆ ಮನೇಲಿ ಒಂಚೂರು ಮುಖ್ಯವಾದ ಕೆಲಸ ಇದೆ ಕಣೋ, ನಾನು ಬರಕ್ಕಾಗಲ್ಲ, ನೀವು ಹೋಗಿ ಬನ್ನಿ ಆಯ್ತಾ? ಸಾರಿ ಕಣೋ. ನಾಳೆ ನೀನ್ ನನ್ ಜೊತೆ ಬಂದ್ರೆ ಸಾಕು ಸುಶಾಂತ್, ಜೀವನ ಪೂರ್ತಿ ನನ್ನ ಬಿಟ್ಟಿರೋದಕ್ಕೆ ಆಗಲ್ಲ. ಮೇಡಮ್ ಇಲ್ವಾ? ಹಾ, ಬರ್ತಾ ಇದ್ದಾರಮ್ಮ. ಹಾ ಹಾ ಮೇಡಮ್ ನಮಸ್ತೆ. ನಮಸ್ತೆ ಕಣಮ್ಮ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ. ಅದ್ ಸರಿ, ಏನಾದ್ರೂ ತಪ್ಪು ಮಾಡಿ ಜೈಲಿಗೆ ಬರ್ತಿದ್ದೆ, ಏನಿವತ್ತು ಹಾಗೆ ಬಂದಿದ್ಯಾ? ಯಾಕೆ ಮೇಡಮ್, ನಿಮ್ಮನ್ನ ನೋಡೋಕ್ಕೂ ಬರಬಾರ್ದಾ? ಹಾಗಲ್ಲ, ಯಾವಾಗ್ಲೂ ಕೋಳ ಹಾಕಿಸ್ಕೊಂಡ್ ಬರ್ತಿದ್ದಲ್ಲ, ಅದನ್ನ ನೋಡಿ ನೋಡಿ ಅಭ್ಯಾಸ ಆಗೋಗಿತ್ತು, ಅದಕ್ಕೆ ಕೇಳ್ದೆ. ಏನ್ ವಿಷಯ? ಸುಮ್ನಿರಿ ಮೇಡಮ್, ನೀವು ಬೇರೆ. ಇಲ್ಲಿದ್ದಾಗ ಮತ್ತೆ ಬರ್ಲೇಬೇಡಿ ಅಂತ ಹೇಳಿ ಕಳಿಸಿದ್ರಿ. ನಾವು ಬರಬಾರ್ದು ಅಂತ ಅನ್ಕೋತೀವಿ, ಆದ್ರೆ ಹೊರಗಿನ ಪ್ರಪಂಚ ಬೇರೆನೇ ಇದೆ ಅಲ್ವಾ ಮೇಡಮ್, ನಮ್ಮನ್ನ ಬರೋ ತರ ಮಾಡ್ಬಿಡತ್ತೆ. ಅದ್ ಸರಿ, ಏನ್ ವಿಷಯ? ಏನಿಲ್ಲ ಮೇಡಮ್, ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ನನ್ನಿಂದ ಸಹಾಯನಾ? ಏನು? ಅದೇನ್ ಕೇಳು. ನನಗೊಬ್ರದ್ದು ಫೋನ್ ನಂಬರು ಅಡ್ರೆಸ್ಸು 2 ಬೇಕಾಗಿತ್ತಲ್ಲ ಮೇಡಮ್. ಯಾರ ಅಡ್ರೆಸ್ಸು, ಫೋನ್ ನಂಬರು? ಮೇಡಮ್, ನನ್ನ ಜೊತೆ ಮಂತ್ರ ಅಂತ ಇದ್ಲಲ್ಲ, ಅವಳದು ಫೋನ್ ನಂಬರು ಮತ್ತೆ ಅಡ್ರೆಸ್ ಬೇಕಾಗಿತ್ತು. ಅವಳ ಅಡ್ರೆಸ್ ನಿನಗೆ ಯಾಕೆ? ಅದ್ ಸರಿ, ನೀವಿಬ್ರು ಜೊತೆಲೇ ಇದ್ರಲ್ವಾ? ಅವಳ ಡೀಟೇಲ್ಸ್ ನಿನಗ್ ಗೊತ್ತಿಲ್ವಾ? ಜೊತೆಲೇ ಇದ್ವಿ ನಿಜ ಮೇಡಮ್, ಆದ್ರೆ ಅವಳಿಗಿಂತ ಮುಂಚೆ ನಾನೇ ಹೊರಗೋದೆ. ನಾನು ಮತ್ತೆ ಜೈಲಿಗೆ ಬರ್ಬೇಕಾದ್ರೆ ಅವಳು ಬಿಡುಗಡೆ ಆಗಿದ್ಲು. ಅವತ್ತಿಂದ ಇಲ್ಲಿ ತನಕ ಹುಡುಕ್ತಾನೆ ಇದ್ದೀನಿ. ಅದು ನನಗೆ ಮದುವೆ ಫಿಕ್ಸ್ ಆಗಿದೆ ಮೇಡಮ್. ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡೋಣ ಅಂತ. ಓಹೋ, ಮದ್ವೆ ಆಗ್ತಿದ್ಯಾ? ವೆರಿ ಗುಡ್. ಅದಕ್ಕೆ 6 ತಿಂಗಳಿಂದ ಜೈಲಿಗೆ ಬಂದಿಲ್ವಾ ನೀನು? ಪರವಾಗಿಲ್ಲ, ಒಳ್ಳೆ ವಿಷಯ. ನಿನ್ ಫ್ರೆಂಡ್ ಮಂತ್ರನೂ ಬದಲಾಗಿದ್ದಾಳೆ ಅನ್ಸುತ್ತೆ ಕಣಮ್ಮ. ಅವಳನ್ನು ಮದ್ವೆ ಕರಿ. ಇವಾಗ ಅಡ್ರೆಸ್ ಕೊಡೋಕ್ಕಾಗಲ್ಲ, 2 ದಿನ ಬಿಟ್ಟು ಬಾ, ಫೋನ್ ಮಾಡ್ಬಾರಮ್ಮ. ಸರಿ ಮೇಡಮ್. ಏನಮ್ಮ ಮಾಡ್ತಿದ್ಯಾ ಇಲ್ಲಿ? ಅದು ಮೇಡಮ್, ಏನೋ ಮಾತಾಡ್ಬೇಕಿತ್ತು ಮೇಡಮ್ ನಿಮ್ಮ ಹತ್ರ. ಸರಿ, ಚೇಂಬರಿಗೆ ಬಾ. ಸರಿ ಮೇಡಮ್. ಒಂದ್ ನಿಮಿಷ ಮೇಡಮ್, ಯಾರ ಅಡ್ರೆಸ್ ಕೇಳಿದ್ರಿ? ಮಂತ್ರ ಅಂತ ನನ್ನ ಫ್ರೆಂಡು, ಅವಳದು ಅಡ್ರೆಸ್ಸು ಫೋನ್ ನಂಬರ್ ಬೇಕಾಗಿತ್ತು. ನಿಮಗೆ ಮಂತ್ರ ಗೊತ್ತಾ? ನನಗ್ ಗೊತ್ತಿಲ್ಲ, ಸುಮ್ನೆ ಕೇಳ್ದೆ ಅಷ್ಟೇ.